ಬೆಸ ಸಂಖ್ಯೆಗಳ ಶ್ರೇಣಿಯಿಂದ ಕೆಲವು ಸಂಖ್ಯೆಗಳನ್ನ ಕೂಡಿದಾಗ ಏನಾಗುತ್ತದೆ ಅಂತ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಆ ಮೊತ್ತವನ್ನ ಚಿತ್ರಾತ್ಮಕವಾಗಿ ಪ್ರತಿನಿಧಿಸೋದ್ರಿಂದ ನಮ್ಮ ದೃಶ್ಯೀಕರಣಕ್ಕೆ ಎಷ್ಟು ಸಹಾಯ ಮಾಡುತ್ತೆ ಅಂತ ಕೂಡ ನಾವು ಈ ವಿಡಿಯೋದಲ್ಲಿ ಕಂಡುಕೊಳ್ತೇವೆ. ಈ ಒಂದು ಶ್ರೇಣಿ ನಿಮಗೆ ನೆನಪಿದ್ಯಾ? ಕರೆಕ್ಟ್, ಇದು ಒಂದು ಬೆಸ ಸಂಖ್ಯೆಗಳ ಶ್ರೇಣಿ. ಹಾಗಿದ್ರೆ ಈ ಒಂದು ಶ್ರೇಣಿ ಕೂಡ ನಿಮಗೆ ನೆನಪಿರ್ಬೇಕು. ಹೌದು, ಇದು ವರ್ಗ ಸಂಖ್ಯೆಗಳ ಶ್ರೇಣಿ. ಈಗ ಒಂದು ಸರಳ ಚಟುವಟಿಕೆಯನ್ನು ಮಾಡೋಣ. ಬೆಸ ಸಂಖ್ಯೆಗಳ ಶ್ರೇಣಿಯಲ್ಲಿ ಮೊದಲ ಸಂಖ್ಯೆಯಿಂದ ಶುರು ಮಾಡಿ ಮುಂದಿನ ಸಂಖ್ಯೆಯನ್ನ ಒಂದೊಂದಾಗಿ ಸೇರಿಸ್ತಾ ಹೋಗೋಣ ಮತ್ತು ನಮಗೆ ಸಿಗೋ ಫಲಿತಾಂಶವನ್ನ ಸೂಕ್ಷ್ಮವಾಗಿ ಗಮನಿಸೋಣ. ಅಂತ ಒಂದರಲ್ಲಿ ನಾವು 3 1ರ ಜೊತೆ ಕೂಡೋಣ. 3 + 1 4. ಈಗ ಶ್ರೇಣಿಯಲ್ಲಿನ ಮುಂದಿನ ಬೆಸ ಸಂಖ್ಯೆಯಾದ 5 ನಮಗೆ ಸಿಕ್ತಲ್ಲ, ಹಂತ 1ರಲ್ಲಿ ಫಲಿತಾಂಶ 4 ಅಂತ ಹೇಳಿ, ಅದರ ಜೊತೆ ಸೇರಿಸೋಣ. 5 + 4 ಅಥವಾ 1 + 3 + 5 ನಮಗೆ 9 ಉತ್ತರವಾಗಿ ಕೊಡುತ್ತೆ. ಈಗ ನಮಗೆ ಸಿಕ್ತಿರೋ ಉತ್ತರಕ್ಕೆ ಶ್ರೇಣಿಯಲ್ಲಿನ ಮುಂದಿನ ಬೆಸ ಸಂಖ್ಯೆಯಾದ 7 ಸೇರಿಸೋಣ. 9 + 7 16. ಈ ಹಂತದಲ್ಲಿ ನಾನು ನಿಮಗೆ ವಿಡಿಯೋನ ಪಾಸ್ ಮಾಡಿ ಮುಂದಿನ 2 ಹಂತಗಳನ್ನು ನೀವೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಪ್ರೋತ್ಸಾಹಿಸ್ತೇನೆ. ನಿಮಗೆ ಸಿಕ್ತಿರೋ ಉತ್ತರ ನನ್ನ ಉತ್ತರಕ್ಕೆ ಹೋಲಿಕೆ ಆದ್ರೆ ಸಬಾಷ್, ನಾವು ಸರಿಯಾದ ದಾರಿಯಲ್ಲಿದ್ದೇವೆ. ಈ ಹಂತಗಳನ್ನ ಮಾಡುವಾಗ ನಿಮಗೆ ಸಿಕ್ತಿರೋ ಉತ್ತರ ಬಂದು ಒಂದು ವಿನ್ಯಾಸದಲ್ಲಿದೆ ಅನ್ನೋದನ್ನ ಗಮನಿಸಿರ್ತೀರ. ನೋಡಿ, ಮೊದಲ ಕೆಲವು ಬೆಸ ಸಂಖ್ಯೆಗಳನ್ನ ಕೂಡಿದ್ರೆ ನಮ್ಗೆ ಯಾವಾಗ್ಲೂ ವರ್ಗ ಸಂಖ್ಯೆನೇ ಸಿಗ್ತಾ ಇದೆ. ಅದ್ಭುತ. ಈಗ ಇದನ್ನ ಚಿತ್ರ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಾವು ಹೇಗೆ ಈ ಸಂಖ್ಯೆಗಳನ್ನ ಕೂಡಿದ್ವಲ್ಲ, ಈಗ ಅಷ್ಟೇ ಸಂಖ್ಯೆಯ ಬಿಂದುಗಳನ್ನ ತಗೊಳ್ಳೋಣ. ಮೊದಲಿಗೆ ನಾವು ಮಾಡಿದ್ದು 1 + 3, ಹಾಗಾಗಿ 1 ಮತ್ತು 3 ಬಿಂದುಗಳನ್ನ ತಗೊಳ್ಳೋಣ. ಅದನ್ನ ಈ ರೀತಿ ಒಂದು ವರ್ಗ ರೂಪ ಬರುವಂತೆ ಜೋಡಿಸೋಣ. ಎರಡನೇ ಹಂತದಲ್ಲಿ ನಾವು 4 + 5 ಕೂಡಿದ್ವಿ. ಈಗ ಈ 9 ಬಿಂದುಗಳನ್ನ ವರ್ಗ ರೂಪದಲ್ಲಿ ನಾವು ತರಬಹುದು. ಅದೇ ರೀತಿ 9 + 7 ಬಂದು 16. 16 ಬಿಂದುಗಳನ್ನ ನಾವು ತುಂಬಾ ಸುಂದರವಾಗಿ ಒಂದು ವರ್ಗ ರೂಪದಲ್ಲಿ ಜೋಡಿಸ್ತೇವೆ. ಅದೇ ರೀತಿ 25 ಬಿಂದುಗಳನ್ನ ಕೂಡ ನಾವು ಒಂದು ವರ್ಗ ರೂಪದಲ್ಲಿ ಕಾಣಬಹುದು. ಅಂದ್ರೆ ಪ್ರತಿ ಬಾರಿ ನಾವು ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋದ್ರೆ ನಮಗೆ ಒಂದು ವರ್ಗ ಸಂಖ್ಯೆನೇ ಸಿಗ್ತಾ ಇದೆ. ಈ ರೀತಿ ನಾವು ಬೆಸ ಸಂಖ್ಯೆಗಳ ಮೊತ್ತ ಮತ್ತು ವರ್ಗ ಸಂಖ್ಯೆಗಳ ಶ್ರೇಣಿಯ ನಡುವಿನ ಸಂಬಂಧವನ್ನ ಸ್ಥಾಪಿಸಿದ್ದೇವೆ.